ಮರುದಿನ ಬಿಳಿ ಪಂಚೆ ಬಿಳಿ ಶರ್ಟ್ ಗಂಡು ಮಕ್ಕಳು ತೊಟ್ಟು ಅತ್ತಿತ್ತ ಓಡಾಡುತ್ತಾ ಮಿಂಚುತ್ತಿದ್ದರೆ, ಹುಡುಗಿಯರು ರೇಷ್ಮೆ ಸೀರೆ ಒಡವೆ ಅಲಂಕಾರದಲ್ಲಿ ಮುದ್ದಾಗಿ ಕಾಣುವಂತೆ ಕಣ್ಣು ಕುಕ್ಕುವಂತೆ ರೆಡಿಯಾಗಿದ್ದರು. ಮುಹೂರ್ತಕ್ಕೆ ಇನ್ನು ಕೊಂಚ ಸಮಯವಿತ್ತು. ಪುರೋಹಿತರು ಹೇಳಿದಂತೆ ಶಾಸ್ತ್ರಗಳು ಇಬ್ಬರು ಹುಡುಗರ ಕೈಯಲ್ಲಿ ನಡೆಯುತ್ತಿತ್ತು. ಮೇಲಿನಿಂದ ಕೈಯಲ್ಲಿ ಹೂವಿನ ತಟ್ಟೆ ಹಿಡಿದು ಬಂದ ಖುಷಿಗೆ ಅಡ್ಡವಾಗಿ ಬಂದು ನಿಂತ ವೇದ ಸೊಂಟಕ್ಕೆ ಶಲ್ಯ ಕಟ್ಟಿ ಅವಳೆಡೆ ನಗುತ್ತಾ ನೋಡಲು ಸ್ವಚ್ಛ ಬಿಳಿ ಅಂಗಿ ಪಂಚೆ ವಸ್ತ್ರದಲ್ಲಿ ಮುದ್ದಾಗಿ ಕಾಣುತ್ತಿದ್ದ. ಗಂಡನನ್ನು ನೋಡಿ ಒಳಗೊಳಗೆ ಮುದ್ದಾಡುವ ಆಸೆ ಆದರೂ ತೋರಿಸಿಕೊಳ್ಳದೆ ಏನು ಅಂದಳು ಹುಬ್ಬು ಹಾರಿಸುತ್ತಾ. ಅವಳೆಡೆ ಬಾಗಿದ ವೇದ, ಲುಕಿಂಗ್ ಬ್ಯೂಟಿಫುಲ್, ಗಾರ್ಜಿಯಸ್. ನೀನು ಹೀಗೆಲ್ಲ ಇದ್ರೆ ಐ ಕಾಂಟ್ ಕಂಟ್ರೋಲ್ ಮೈ ಸೆಲ್ಫ್ ಅಂದಾಗ ನಾಚಿ ನಗುತ್ತಾ ನಿಂತಳು ಹುಡುಗಿ. ಅವಳ ಕೈಯಲ್ಲಿದ್ದ ತಟ್ಟೆಯಲ್ಲಿನ ಕೆಂಪು ಗುಲಾಬಿ ಒಂದನ್ನು ತೆಗೆದುಕೊಂಡು ಅವಳ ಮುಖದ ಮೇಲೆಲ್ಲ ಆಡಿಸುತ್ತಾ ಲವ್ ಯು ಬಂಗಾರಿ ಅಂದಾಗ, ವೇದ, ಎಲ್ಲ ಇದ್ದಾರೆ, ನೀವು ಹೀಗೆಲ್ಲ ಹಾಡೋದು ನೋಡಿದರೆ ಅಷ್ಟೇ. ಅರೆ ಬಂಗಾರಿ, ನನ್ನ ಹೆಂಡತಿ ಜೊತೆ ನಾನು ಹೀಗೆ ಇದ್ದರೆ ಯಾರು ಏನಂತಾರೆ ಅಂದವ ಅವಳ ಮುಡಿಗೆ ಹೂವು ಮುಡಿಸಿ ಬೆನ್ನಿಗೆ ಚಿಕ್ಕ ಮುತ್ತಿಟ್ಟು ಅಲ್ಲಿಂದ ಸರಿದಿದ್ದ ಕಳ್ಳನಂತೆ. ಅವನ ಈ ರೀತಿಗೆ ನಿಂತಲ್ಲೇ ನಾಚಿ ಕರಗಿದಳು ಖುಷಿ. ಅವರಿಬ್ಬರ ಪ್ರೀತಿಗೆ ಅವರೇ ಸಾಟಿ. ಸರಿ ಸರ್, ಅವರನ್ನು ಒಮ್ಮೆ ಕರೆಯಿರಿ ಅನ್ನುತ್ತಿದ್ದ ಮಾಧ್ಯಮದ ಮೇಲೆ ಸಿಟ್ಟಾಗಿದ್ದ ರಕ್ಷಿತ್. ಫ್ಯಾಮಿಲಿ ಫಂಕ್ಷನ್ ಅಂದು ಬಂದು ತೊಂದರೆ ಮಾಡ್ತಿದ್ದೀರಾ ಅಂತ ರೇಗುತ್ತಿರಲು, ಏನಾಯ್ತು ಅಣ್ಣ ಅನ್ನುತ್ತಾ ಹೊರಗೆ ಬಂದ ವೇದ. ಹೇಳಿ ಅಂದಿದ್ದ ತನ್ನ ಮುಂದೆ ಮೈಕ್ ಹಿಡಿದು ನಿಂತಿದ್ದವರನ್ನು ನೋಡುತ್ತಾ. ಸರ್, ನಿಮಗೆ ತೊಂದರೆ ಕೊಡ್ತಾ ಇರೋದಕ್ಕೆ ಸಾರಿ, ಆದರೂ ನಿಮ್ಮಲ್ಲಿ ಕೆಲವೊಂದು ಕೇಳೋಕೆ ಬಂದ್ವಿ ಅನ್ನಲು, ನಿಮಗೆ ಕರೆಯದೇ ಇದ್ರೂ ಬಂದು ತೊಂದರೆ ಕೊಡೋದು ಅಭ್ಯಾಸ ಅಲ್ವಾ? ಇರಲಿ ಹೇಳಿ ಅಂದಿದ್ದ ಗಂಭೀರವಾಗಿ. ಸರ್, ನೆನ್ನೆ ಸೀಸ್ ಮಾಡಿದ ಮೆಡಿಕಲ್ಸ್ ಬಗ್ಗೆ, ಅಲ್ಲಿ ಬಂಧಿಸಿದ್ದ ವ್ಯಕ್ತಿ ಬಗ್ಗೆ ಮತ್ತೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಏನು ಹೇಳ್ತಿದ್ದೀರಾ ನೀವು? ಯಾರನ್ನು ಬಂಧಿಸಿದ್ದು? ಯಾವ ಮೆಡಿಕಲ್? ನನಗೇನು ಅದರ ಬಗ್ಗೆ ಸರಿಯಾಗಿ ಏನು ಗೊತ್ತೇ ಇಲ್ಲ ಅಂದಿದ್ದ ಆಶ್ಚರ್ಯದಿಂದ. ಅದೇ ಸರ್, ನಿನ್ನೆ ನಿಮ್ಮ ಡಿಪಾರ್ಟ್ಮೆಂಟ್ ಅವರು ಬಂಧಿಸಿದ್ದಾರೆ ಅಲ್ವಾ, ಅದರ ಬಗ್ಗೆ. ನೋಡಿ, ನೀವು ಹೇಳ್ತಿರೋದರ ಬಗ್ಗೆ ನನಗೇನು ಗೊತ್ತಿಲ್ಲ. ನಾನು ಕೂಡ ನಿನ್ನೆ ಒಮ್ಮೆ ಟಿವಿಲಿ ನೋಡಿದ್ದು ಬಿಟ್ಟರೆ ಮತ್ತೇನು ತಿಳಿದುಕೊಳ್ಳೋಕೆ ಹೋಗಿಲ್ಲ. ನಾನು ಕೆಲಸದ ಕಡೆ ಮುಖ ಮಾಡಿ ತಿಂಗಳ ಮೇಲಾಯಿತು. ನನ್ನ ಹೆಂಡತಿಗೆ ಹುಷಾರಿಲ್ಲ ಅಂತ ರಜೆ ಹಾಕಿದ್ದೀನಿ. ಅಲ್ಲದೆ ಇವಾಗ ಮನೆಯಲ್ಲಿ ನನ್ನ ತಮ್ಮ ತಂಗಿ ಮದುವೆ ನಡೆಯುತ್ತಿದೆ. ನಾನು ತುಂಬ ಬ್ಯುಸಿ, ಅದೆಲ್ಲ ಸರಿಯಾಗಿ ತಿಳಿದುಕೊಳ್ಳುವ ಗೋಜಿಗೆ ಹೋಗಿಲ್ಲ. ಸರ್, ನಿನ್ನೆ ಅಕ್ರಮವಾಗಿ ಪ್ರಾಡಕ್ಟ್ ಆಗ್ತಿದ್ದ ಹೈಡ್ರೋಜನ್ನ ಮೆಡಿಕಲ್ಸ್ ಮತ್ತು ಅದು ನಡೆಯುತ್ತಿದ್ದ ಜಾಗ ಎಲ್ಲವನ್ನು ಸೀಸ್ ಮಾಡಿದ್ದಾರೆ. ಅದು ನಿಮ್ಮ ಡಿಪಾರ್ಟ್ಮೆಂಟ್ CBIನವರು. ಅದೆಲ್ಲ ನಿಮಗೆ ಮೊದಲೇ ತಿಳಿದಿಲ್ವಾ? ಇಲ್ಲ, ಅದೆಲ್ಲ ನನಗೆ ಇವಾಗಲೇ ತಿಳಿದಿರೋದು. ನಾನು ಯಾರಲ್ಲಿಯೂ ಏನು ಮಾತಾಡಿಲ್ಲ. ಫೋನ್ ಮಾಡಿ ಅದೆಲ್ಲ ಆಮೇಲೆ ತಿಳ್ಕೊತೀನಿ. ನೀವು ಇಲ್ಲಿಯವರೆಗೆ ಬಂದು ವಿಷಯ ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ಮದುವೆ ನಡೀತಿದೆ, ಬನ್ನಿ ಎಲ್ಲ ಫಂಕ್ಷನ್ ಮುಗಿಸಿಕೊಂಡು ಊಟ ಮಾಡಿ ಹೋಗಿ. ಥ್ಯಾಂಕ್ ಯು ಅಂದವ ಅವರಿಂದ ಸರಿದು ನಡೆದು ಒಳಗೆ ಹೆಜ್ಜೆ ಹಾಕಿದ. ಸ್ವಲ್ಪ ದೂರದಲ್ಲಿ ಕೈಕಟ್ಟಿ ನಿಂತಿದ್ದ ಖುಷಿ ಅವನನ್ನು ಹುಬ್ಬು ಕುಣಿಸುತ್ತಾ ನೋಡಲು ತಿಳಿಯಾಗಿ ನಗು ಕಣ್ಣು ಹೊಡೆದಿದ್ದ ವೇದ. ಆ ನಗುವಿನ ಅರ್ಥ ಅವಳಿಗಷ್ಟೇ ತಿಳಿದಿತ್ತ. ಅಲ್ಲಿಗೆ ಯಾವುದೋ ವಿಷಯ ತಿಳಿಯುತ್ತೆ ಅಂತ ಬಂದಿದ್ದ ಪತ್ರಿಕೋದ್ಯಮ ಇವನ ಮಾತಿಗೆ ಬೆರಗಾಗಿದ್ದಂತ ಸುಳ್ಳಲ್ಲ. ಅಲ್ಲೇ ಮರೆಯಲ್ಲಿದ್ದು ಅವನ ಮಾತಿಗೆ ಕಿವಿ ಕೊಟ್ಟಿದ್ದ ಮಂತ್ರಿ ಕಡೆಯವನಿಗೆ ಏನೊಂದು ತಿಳಿಯದಂತೆ ಆಗಿತ್ತು. ಅಣ್ಣನಿಗೆ ಇದೆಲ್ಲ ಮೊದಲು ತಿಳಿಸಬೇಕು ಅಂದುಕೊಂಡಿದ್ದ ತನ್ನಲ್ಲೇ. ಮದುವೆ ಮಂಟಪದ ಕಡೆ ತನ್ನವಳ ಭುಜ ಬಳಸಿ ಹೆಜ್ಜೆ ಹಾಕಿದ ವೇದನ ಮುಖದಲ್ಲಿ ಚಿಕ್ಕ ನಗು. ಈ ನಗುವಿನ ಅರ್ಥ ಅಂದಳು ಅವನನ್ನೇ ನೋಡುತ್ತಾ. ಅರ್ಥ ನಿಂಗೆ ತಿಳಿಯದೇನಲ್ಲ. ಅಬ್ಬಾ ವೇದ, ನೀವು ಇತ್ತೀಚೆಗೆ ಏನೋ ಬದಲಾದಂತೆ ಕಾಣಿಸ್ತೀರಾ. ಇಲ್ಲಮ್ಮ, ನಿನ್ನ ವೇದ ಯಾವತ್ತೂ ಬದಲಾಗಲ್ಲ. ಅವನು ಯಾವಾಗಲೂ ಒಂದೇ ಥರ ಇರ್ತಾನೆ. ಎಲ್ಲೆಲ್ಲಿ ಹೇಗೆ ಹೇಗೆ ಇರಬೇಕೋ ಹಾಗೆ. ನೀವು ಹೀಗೆ ಇದ್ರೇನೆ ಚಂದ ನೋಡೋಕೆ ಅಂದವಳು ಅವನನ್ನೇ ನೋಡುತ್ತಾ ನಿಂತಾಗ, ಈ ನಿನ್ನ ನೋಟ ನನ್ನನ್ನೇ ನಾನು ಮರೆತು ಹೋಗುವಂತೆ ಮಾಡ್ತದೆ. ಲೋಕದ ಪರಿವಿಲ್ಲದೆ ನಾನು ನಿಂತಲ್ಲೇ ಕಳೆದು ಹೋಗ್ತೀನಿ. ಹೌದಾ ಹೌದಾ ಅಂತೆ ಕೇಳೋದು ನೋಡು. ನೀನು ಹೀಗೆ ನೋಡ್ತಿರು, ಇದು ಮದುವೆ ಮಂಟಪ ಅಂತಲೂ ನೋಡದೆ ನಾನು ನಿನ್ನ ಇಲ್ಲೇ ಮುದ್ದಾಡಿದರೂ ಆಶ್ಚರ್ಯ ಇಲ್ಲ. ಆಹಾ, ಅದಕ್ಕೆ ಮಾತ್ರ ಮುಂದೆ ಇರ್ತೀರಾ ಅಲ್ವಾ? ಡೌಟಾ? ಕನ್ಫರ್ಮ್ ಮಾಡಲಾ? ಬೇಡಪ್ಪ ಅಂದವಳೆ. ನಿಮ್ಮ ಮೀಸೆ ಮುಟ್ಟಬೇಕು ಅನಿಸ್ತಿದೆ, ಒಮ್ಮೆ ಮುಟ್ಲಾ? ತುಂಬ ಆಸೆಯಿಂದ ಕೇಳಿದಳು ಹುಡುಗಿ. ಬಂಗಾರಿ, ನನಗೆ ಜನ್ಮವನ್ನೇ ನಿನ್ನ ಕೈಗಿಟ್ಟಿದ್ದೀನಿ. ನನ್ನ ಇಡೀ ಜೀವವೇ ನಿನ್ನ ಅಸ್ತಿತ್ವಕ್ಕೆ ಕೊಟ್ಟ ಮೇಲೂ ಈ ಮಾತು ಕೇಳಬಹುದಾ? ಈ ದೇಹದ ಮೇಲೆ ನಿನ್ನ ಅಧಿಕಾರ ಇದೆ, ಇನ್ನೊಮ್ಮೆ ಕೇಳಬೇಡ ಅಂದಿದ್ದ ಅವಳ ನೋಟಕ್ಕೆ ನೋಟ ಬೆರೆಸುತ್ತಾ.
ನಿಧಾನಕ್ಕೆ ಅವನ ಮೀಸೆ ಮೇಲೆ ಕೈ ಹಾಡಿಸಿದ ಖುಷಿ ಅವನತ್ತೆ ನೀವುತ್ತಾ, ನಿಮ್ಮ ಅಂದ ಈ ಮೀಸೆಯಿಂದಲೇ ಹೆಚ್ಚಿದೆ ಅಂದವಳ ಮಾತಿಗೆ ಹುಬ್ಬು ಮೇಲೆ ಮಾಡಿ ಕೇಳಿದ್ದ. ಹೌದೇ ಎಂಬಂತೆ. ಬರೀ ಮೀಸೆ ಮೇಲೆ ಕೈ ಆಡಿಸಿದರೆ ಸಾಕಾ? ಕೆನ್ನೆಗೆ ಏನಾದರೂ ನೀಡಿದರೆ ಇನ್ನೂ ಚೆನ್ನಾಗಿರುತ್ತೆ ಅಂದವನ ಮಾತಿಗೆ ಕೆನ್ನೆಗೆ ಮೆತ್ತೆಗೆ ಹೊಡೆದು, ಇದು ಮದುವೆ ಮನೆ, ನೆನಪಿರಲಿ, ಬನ್ನಿ, ಮುಹೂರ್ತ ಸಮಯ ಹತ್ತಿರ ಬಂದಿದೆ, ಹೋಗೋಣ ಅಂದವಳ ಮುಂದೆ ತನ್ನ ಎಡಗೈ ಚಾಚಿದ. ಅವನ ಕೈ ಒಳಗೆ ಕೈ ಬೆಸೆದು ಹೆಜ್ಜೆ ಹಾಕಿದಳು. ಹಸೆಮಣೆ ಮೇಲೆ ಕುಳಿತಿದ್ದ 2 ಜೋಡಿಗಳು ತುಂಬ ಮುದ್ದಾಗಿ ಕಾಣುತ್ತಿದ್ದವು. ರಿಷಿತ್, ಪೂರ್ಣಿಮಾ, ಸಂಜೀವ್, ವಂದನಾ. ಮೆಚ್ಚಿ ಪ್ರೀತಿಸಿದ ಹೃದಯಗಳು ಮದುವೆ ಎಂಬ ಬಂಧನದಲ್ಲಿ ಬೆರೆತು ಹೋಗುವ ಆ ಕ್ಷಣಕ್ಕೆ ಅಲ್ಲಿ ನೆರೆದಿದ್ದ ಮನೆಯವರು, ನೆಂಟರು, ಬಂಧು ಬಳಗ ಅವರಿಗೆ ಆಶೀರ್ವಾದ ಮಾಡಲು ಸಜ್ಜಾಗಿದ್ದರು. ಕೈಯಲ್ಲಿ ಮಾಂಗಲ್ಯ ಹಿಡಿದ ಹುಡುಗರು ಪಕ್ಕದಲ್ಲಿದ್ದ ತಮ್ಮ ಮುದ್ದಿನ ಹುಡುಗಿಯರ ಕತ್ತಿಗೆ ಕಟ್ಟುತ್ತಿದ್ದಂತೆ ಅಕ್ಷತೆ ಆಶೀರ್ವಾದವಾಗಿ ಅವನ ನೆತ್ತಿ ಸೋಕಿತ್ತು. ತಮ್ಮ ತಂಗಿ ಗೆಳೆಯನ ಮದುವೆ. ವೇದ ಅಂತೂ ಖುಷಿಯಲ್ಲಿ ಅಕ್ಷತೆಯಾಗಿ ಹರಸಿದ್ದ. ಮನೆಗೆ ಮತ್ತೊಬ್ಬ ಸೊಸೆಯ ಆಗಮನ. ಇಷ್ಟು ದಿನ ಮುದ್ದಿನಿಂದ ಸಾಕಿದ ಮಗಳ ನಿರ್ಗಮನ. ಮನೆಯವರು ಕಣ್ಣು ಒದ್ದೆ ಆಗಿತ್ತು. ಕಂಬನಿ ಕುಳವಾಗಿತ್ತು. ನಗುವಿನಲ್ಲೂ ಚಿಕ್ಕ ನೋವಿದೆ. ಹಿತವಾದ ನೋವಿನಲ್ಲೂ ಹೇಳಲಾಗದಷ್ಟು ಸಂತೋಷವಿದೆ. ಎಲ್ಲರ ಮುಖದಲ್ಲೂ ತೀರದ ಆನಂದ. ಅಣ್ಣ, ಆ DCP ಏನು ಮಾಡಿಲ್ಲ ಅನಿಸುತ್ತೆ. ಅವನು ಮೊನ್ನೆಯಿಂದ ಮನೆಯಲ್ಲಿ ಮದುವೆ ಕೆಲಸದಲ್ಲಿ ಬ್ಯುಸಿ ಇದ್ದಾನೆ. ಸರಿಯಾಗಿ ತಿಳ್ಕೊಂಡು ಹೇಳ್ತಿದ್ದೀಯಾ ತಾನೇ? ಹ್ಞೂ ಅಣ್ಣ, ಈಗ ಮೀಡಿಯಾದವರು ಬಂದಿದ್ರು. ಅವರಿಗೆ ತನಗೆ ಏನು ವಿಷಯ ಗೊತ್ತಿಲ್ಲ ಅಂತ ಹೇಳ್ದ. ನನಗೆ ನಂಬೋದಕ್ಕೆ ಆಗ್ತಿಲ್ಲ. ಅಲ್ಲಿಂದ ಬರಬೇಡಿ, ಅವನ ಮೇಲೆ ಒಂದು ಕಣ್ಣಿಡಿ. ಅಣ್ಣ, ನನಗೇನೋ ನಿಮಗೆ ಬೇರೆ ಯಾರೋ ಕೆಂಡ ತೋಡಿದ್ದಾರೆ ಅನಿಸುತ್ತೆ. ಈ ಪೊಲೀಸ್ ಮನೆಯವರ ಜೊತೆ ಆರಾಮಾಗಿ ಕಾಲ ಕಳೆಯುತ್ತಾ ಇದ್ದಾನೆ. ಹೌದಾ, ಸರಿ, ಅಲ್ಲೇ ಇದ್ದು ಬೇರೆ ವಿಷಯ ತಿಳಿದರೆ ತಿಳಿಸು ಅಂದು ಫೋನ್ ಇಟ್ಟ ಮಂತ್ರಿ. ಅಣ್ಣ, ನಾಳೆ ಎಲೆಕ್ಷನ್ ರಿಸಲ್ಟ್ ಇಟ್ಟು ಇದು ನೋಡಿದರೆ ಹೀಗೆ ಆಗಿದೆ. ಒಮ್ಮೆ ಮಿನಿಸ್ಟರ್ ಹತ್ತಿರ ಮಾತಾಡಿ ಅಂದ PM ಅತ್ತಿಗೆ ತನ್ನ ಪಕ್ಷದ ಹಿರಿಯ ಮುಖಂಡರಿಗೆ ಫೋನ್ ಮಾಡಿದ. ಎಲ್ಲೋ ಏನೋ ತಪ್ಪಾಗಿದೆ, ನನ್ನ ಹೆಸರು ಆಚೆ ಬರದಂತ ಮಾಡಿ ಸರ್ ಪ್ಲೀಸ್. ಆ ಕಡೆ ಮಾತನಾಡುತ್ತಿದ್ದವರ ಮುಂದೆ ಬೇಡಿಕೊಳ್ಳುತ್ತಿದ್ದ. ಮಾಡಿರೋದೇ ಹಲ್ಕ ಕೆಲಸ, ಇವಾಗ ಸಿಕ್ಕಿ ಬಿದ್ದಿದ್ದೀಯಾ, ಅನುಭವಿಸು. ಸರ್, ಇಂತಿಷ್ಟು ಅಂತ ನಿಮಗೂ ಪಾಲು ಕಳಿಸ್ತೀನಿ, ನನ್ನ ಸ್ವಲ್ಪ ನೋಡ್ಕೊಳ್ಳಿ. ನ್ಯೂಸ್ ಅವರನ್ನು ಸುಮ್ಮನೆ ಮಾಡಿದರೆ ಆಮೇಲೆ ಕೇಸ್ನ ನಿಧಾನಕ್ಕೆ ಗೆದ್ದಲು ಇಡಿಸಬಹುದು. ನಾನು ನೋಡ್ಕೊಳ್ತೀನಿ, ಸಂಜೆ ಮನೆ ಕಡೆ ಬಾ ಅಂದ ವ್ಯಕ್ತಿ ಮಾತಿಗೆ ಸ್ವಲ್ಪ ನಿರಾಳವಾಗಿ ಉಸಿರಾಡಿದ ಮಂತ್ರಿ. ಎಲ್ಲರ ಶುಭಾಶಯ ಗಿಫ್ಟ್ಗಳು ವಧುವರರ ಕೈ ಸೇರುತ್ತಿತ್ತು. ಮನೆಯವರೆಲ್ಲ ಬಂದಿದ್ದವರನ್ನು ಆತ್ಮೀಯವಾಗಿ ಮಾತನಾಡಿಸುವ ಕೆಲಸದಲ್ಲಿ ಮಗ್ನರಾಗಿದ್ದರು. ತನ್ನ ಅಪ್ಪ, ಅಮ್ಮ, ತಮ್ಮನ ಜೊತೆ ಮಾತನಾಡುತ್ತಾ ಕುಳಿತಿದ್ದಳು ಖುಷಿ. ಯಾರೋ ಪರಿಚಯದವರು ಸಿಕ್ಕರೆಂದು ಮಾತನಾಡುತ್ತಿದ್ದ ವೇದ ಅವಳಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದ. ಹಲೋ ಸರ್ ಎಂಬ ಧ್ವನಿ ಬಂದ ಕಡೆ ತಿರುಗಿ ನೋಡಿದ. ಪರಿಚಯದವರ ಜೊತೆ ಮಾತಾಡಿ ಮುಂದೆ ಹೊರಟವನನ್ನು ತಡೆದಿತ್ತು. ಹೇಳಿ ಅಂದ ತನ್ನ ಎದುರಿಗಿದ್ದ 3 ಹುಡುಗಿಯರನ್ನು ನೋಡುತ್ತಾ. ನೀವು DCP ವೇದಾಂತ್ ಅಲ್ವಾ ಅಂದಳು ಒಬ್ಳು. ಹೌದು ಅಂದ ಮುಗುಳು ನಗುತ್ತಾ. ಹಲೋ ಸರ್, ನಿಮ್ಮನ್ನು ನೋಡಿ ತುಂಬ ಖುಷಿಯಾಯಿತು ಅಂತ ಕೈಕುಲುಕಿ ಮಾತನಾಡಿಸಿದಾಗ ಅವರ ಜೊತೆ ನಗುತ್ತಾ ಮಾತನಾಡಿದ ವೇದ. ಅವರೆಲ್ಲರ ಪರಿಚಯವಾಗಿತ್ತು. ಎಲ್ಲ ಸಂಜು ಕಡೆಯವರು ಅಂದಾಗ ಇನ್ನಷ್ಟು ಆತ್ಮೀಯತೆಯಿಂದಲೇ ಮಾತನಾಡಿಸಿದ್ದ. ಸರ್, ಸೆಲ್ಫಿ ಪ್ಲೀಸ್ ಅಂದಾಗ ಓಕೆ ಅಂದು ಒಪ್ಪಿಗೆ ನೀಡಲು 3 ಹುಡುಗಿಯರು ಅವನ ಜೊತೆ ನಿಂತು ಫೋಟೋ ತೆಗೆದುಕೊಂಡಿದ್ದರು. ಇದನ್ನೆಲ್ಲ ನೋಡಿದ ಖುಷಿ ಅಲ್ಲಿಂದ ಎದ್ದು ಅವರಿರುವಲ್ಲಿಗೆ ಬರಲು ಅವಳ ಕಡೆ ನೋಡಿ ಚಿಕ್ಕ ಸ್ಮೈಲ್ ಮಾಡಿದ. ಒಂದು ಸಿಂಗಲ್ ಪಿಕ್ ಸರ್ ಪ್ಲೀಸ್ ಅಂದ ಹುಡುಗಿ ಫೋಟೋ ತೆಗೆಯಲು ಖುಷಿ ಕೈಗೆ ಫೋನ್ ಕೊಟ್ಟಾಗ ಎಲ್ಲರೂ ಫೋಟೋ ತೆಗೆದಿದ್ದಳು. ಸರ್, ನಿಮ್ಮ ಮೇಲೆ ಕ್ರಶ್ ಆಗಿದೆ, ನೀವು ಒಪ್ಪಿದ್ರೆ ಮದುವೆ ಆಗೋಕೆ ನಾನು ರೆಡಿ ಅಂದಳೊಬ್ಬಳು. ನಾಟಕದ ಕೆಮ್ಮುತ್ತಾ ನನಗೆ ಆಗಲೇ ಮದುವೆ ಆಗಿದೆ ಅಂದವ ಕಿರುಗಣ್ಣಿನಲ್ಲಿ ತನ್ನವಳ ಕಡೆ ನೋಡಿದ. ಪರವಾಗಿಲ್ಲ ಸರ್, ನಿಮ್ಮ
ಮಿಸಸ್ ಒಪ್ಪಿದ್ರೆ ನಾನು ಸೆಕೆಂಡ್ ವೈಫ್ ಆಗ್ತೀನಿ ಅಂದ ಮತ್ತೊಬ್ಬಳ ಮಾತು ಕೇಳಿ ಖುಷಿ ಕಡೆ ನೋಡಿದ. ಅವಳಾಗಲೇ ಮೂಗು ಕೆಂಪಗೆ ಮಾಡಿಕೊಂಡು ದೊಡ್ಡ ಕಣ್ಣು ಬಿಟ್ಟು ಆ ಹುಡುಗಿಯನ್ನೇ ಗುರಾಯಿಸುತ್ತಿದ್ದಳು. ಅದನ್ನ ಅವಳಲ್ಲೇ ಕೇಳಿ, ಇಲ್ಲೇ ಇದ್ದಾಳೆ ಅಲ್ವಾ ಅನ್ನುತ್ತಾ ಖುಷಿ ಕಡೆ ಕೈ ತೋರಿಸಿದ್ದ. ಅವರೆಲ್ಲ ಆಶ್ಚರ್ಯದಿಂದ ಖುಷಿ ಕಡೆ ನೋಡಲು, ಇವಳೆ ನನ್ನ ಶ್ರೀಮತಿ ಮಿಸಸ್ ಖುಷಿ ವೇದಾಂತ್ ವಸಿಷ್ಠ. ಅವಳ ಭುಜ ಬಳಸಿ ನುಡಿದ. ಮೇಡಮ್, ಸರ್ಗೆ ಇನ್ನೊಂದು ಮದುವೆ ಪರ್ಮಿಷನ್ ಕೊಡಿ ಅಂದವಳ ಮಾತಿಗೆ ಖುಷಿ ಕಣ್ಣರಳಿಸಿ ನುಡಿಯುವ ಮೊದಲೇ, ಇವಳು ಒಪ್ಪಿದ್ರು ನಾನು ಒಪ್ಪೋದಿಲ್ಲ, ನನ್ನ ಬಂಗಾರಿ ಒಬ್ಬಳೆ ಸಾಕು ಈ ಜನ್ಮಕ್ಕೆ ಅಂದಿದ್ದ ವೇದ. ಮೇಡಮ್, ಯು ಆರ್ ವೆರಿ ಲಕ್ಕಿ. ಇಂಥ ಒಳ್ಳೆ ವ್ಯಕ್ತಿ ನಿಮ್ಮ ಸಂಗಾತಿಯಾಗಿ ಸಿಕ್ಕಿದ್ದಾರೆ ಅಂದಾಗ ಅವಳ ಮುಖದಲ್ಲಿ ತಿಳಿಯಾಗಿ ನಗು ಹರಳಿತು. ಅವರಿಬ್ಬರ ಜೊತೆಗೂ ಮತ್ತೊಂದಿಷ್ಟು ಮಾತಾಡಿ ಫೋಟೋ ತೆಗೆದುಕೊಂಡು ಅಲ್ಲಿಂದ ನಡೆದರು ಹುಡುಗಿಯರು. ಸರ್, ಸೆಲ್ಫಿ ಪ್ಲೀಸ್ ಅಂದಳು ಬೇಕೆಂದು ನಗುತ್ತಾ ಖುಷಿ. ಶೋರ್, ಬನ್ನಿ ಮೇಡಮ್ ಅಂದವ ಅವಳನ್ನು ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಂಡು ತನ್ನ ಫೋನಲ್ಲಿ ಫೋಟೋ ಕ್ಲಿಕ್ಕಿಸಿದ. ಅಬ್ಬಬ್ಬಾ, ಏನು ಫೀಮೇಲ್ ಫ್ಯಾನ್ಸ್, ತುಂಬ ಜನ ಇದ್ದಾರೆ ಅನಿಸುತ್ತೆ. ಆಫ್ಕೋರ್ಸ್ ಇದ್ದಾರೆ. ಆ ಹುಡುಗಿ ಕೇಳಿದ್ಲಲ್ವಾ, ಮದುವೆ ಅಂತೆ, ಆಗಬೇಕಿತ್ತು. ಅಯ್ಯೋ ಬೇಡಮ್ಮ. ಯಾಕೆ ಬೇಡ? ನಾನೇ ಪರ್ಮಿಷನ್ ಕೊಡ್ತೀನಿ ಅಂತಿದ್ದೀನಿ. ಆದರೂ ಬೇಡಮ್ಮ, ಇರೋ ಒಬ್ಬ ಹೆಂಡತಿ ಜೊತೆ ಸರಿಯಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗ್ತಿಲ್ಲ. ಇನ್ನೊಬ್ಬರು ಅಂದರೆ ಕಷ್ಟ ಆಗುತ್ತೆ. ಅಂದರೆ ಸಾಹೇಬ್ರಿಗೆ ಎಲ್ಲೋ ಆಸೆ ಇದೆ ಅನಿಸುತ್ತೆ. ಚೆ ಇಲ್ಲಪ್ಪ, ನನ್ನ ಪ್ರೀತಿ ನಿಂಗೆ ಮಾತ್ರ. ನಿನ್ನ ಮುಂದೆ ಯಾವ ಅಪ್ಸರೆ ಬಂದರೂ ನನಗೆ ಬೇಡ ಅಂದಾಗ ಅವನನ್ನೇ ನೋಡುತ್ತಾ ನಿಂತಳು ಹುಡುಗಿ. ಏನು ಹಾಗೆ ನೋಡ್ತಿದ್ಯಾ? ನನ್ನ ಮಾತಲ್ಲಿ ನಂಬಿಕೆ ಬರ್ತಿಲ್ವಾ? ನಿಮ್ಮ ಮೇಲೆ ಯಾವತ್ತೂ ಕನಸಿನಲ್ಲಿಯೂ ನಂಬಿಕೆ ಕಳೆದುಕೊಳ್ಳೋದಿಲ್ಲ ಮತ್ತೆಂದು ಅಂತ ತಪ್ಪು ಮಾಡಲಾರೆ. ನನ್ನನ್ನು ನಾನು ಎಷ್ಟು ನಂಬ್ತೀನೋ ಅದಕ್ಕಿಂತ 2 ಪಟ್ಟು ನಂಬಿಕೆ ನಿಮ್ಮ ಮೇಲೆ, ನಿಮ್ಮ ಪ್ರೀತಿ ಮೇಲಿದೆ. ಅದು ನನ್ನ ಕೊನೆ ಉಸಿರಿರುವವರೆಗೂ ಇರುತ್ತೆ. ಥ್ಯಾಂಕ್ಸ್. ಅದನ್ನು ನಾನು ನನ್ನ ಕೊನೆ ಕ್ಷಣದವರೆಗೂ ಉಳಿಸಿಕೊಳ್ತೀನಿ. ಅವನ ತೋಳ ಒಳಗೆ ತನ್ನ ಕೈ ಸೇರಿಸಿ ಸ್ಟೇಜ್ ಕಡೆ ಹೆಜ್ಜೆ ಹಾಕುತ್ತಾ ಇರಲು ಅಲ್ಲಿ ಇದ್ದವರ ಎಲ್ಲರ ಕಣ್ಣು ಈ ಜೋಡಿ ಮೇಲೆಯೇ ಇತ್ತು. ಎಲ್ಲರ ಕಣ್ಣುಗಳು ಮುದ್ದಾದ ಜೋಡಿ ಎಂಬಂತೆ ಮೆಚ್ಚುಗೆ ಸೂಚಿಸಿದ್ದವು. ಆದರೂ ಹುಡುಗಿಯರು ಚಂದ ಇದ್ರು ಅಲ್ವಾ ಅಂದವನ ಕೈಗೆ ಚಿವುಟಿದ ಖುಷಿಯನ್ನು ನೋಡುತ್ತಾ ಹೌಚ್ ಅಂದಿದ್ದ ಕೈ ಉಜ್ಜಿಕೊಳ್ಳುತ್ತಾ. ಅರೆ, ಯಾಕೆ ನಮ್ಮ ಹುಡುಗನ್ನ ನೋಯಿಸೋದು ಅಂದರು ಜಾನಕಿ ಅವರು ಹಿಂದೆ ಬರುತ್ತಾ. ನಿಮ್ಮ ಮಗ ಮತ್ತೆ ಮದುವೆ ಆಗುವ ಪ್ಲ್ಯಾನ್ ಮಾಡಿದ್ದಾರೆ ಅತ್ತೆ ಅಂದಳು ಉಸಿನಗುತ್ತಾ. ಹೌದಾ ವೇದ? ಚಿಕ್ಕಮ್ಮ, ನಿನ್ನ ಸೊಸೆ ಪರ್ಮಿಷನ್ ಕೊಡ್ತೀನಿ ಅನ್ನುವಾಗ ನಾನು ಯಾಕೆ ಬೇಡ ಅನ್ನಲಿ ನಕ್ಕು ನುಡಿದ ವೇದ. ನೋಡಿ ಅತ್ತೆ. ಅಯ್ಯೋ ಖುಷಿ, ಅವನು ನಾವು ಹೇಳಿದಾಗಲೇ ಮದುವೆಗೆ ಒಪ್ಪಿದ್ರೆ ಇಷ್ಟೊತ್ತಿಗೆ 10 ಮದುವೆ ಆಗಿರೋದು ಅವನಿಗೆ. ಅವನು ನಿನ್ನ ಒಪ್ಪಿ ಮದುವೆ ಆಗಿದ್ದೆ ಒಂದು ಅದ್ಭುತ. ಅವನು ನಿನ್ನ ಬಿಟ್ಟು ಬೇರೆ ಯಾರನ್ನು ನೋಡಲ್ಲ ಬಿಡು ಅಂದವರ ಮಾತಿಗೆ ಗಂಡ ಹೆಂಡತಿ ಇಬ್ಬರು ನಕ್ಕಿದ್ದರು. ನನ್ನ ಕಂದ ಬಂಗಾರ ಅಂದು ಮಗನನ್ನು ನಿವಾಳಿಸಿ ಲಟಿಕೆ ತೆಗೆದು ಬನ್ನಿ ಬನ್ನಿ ಅನ್ನುತ್ತಾ ಮುಂದೆ ನಡೆದರು ಜಾನಕಿ. ಅದೆಷ್ಟು ಪ್ರೀತಿ ನೀವು ಅಂದರೆ ಎಲ್ಲರಿಗೂ. ಏನು ಮೋಡಿ ಮಾಡಿದ್ದೀರಾ ಅಂಥದ್ದು? ನಾವು ಒಂಥರ ಹಾಗೆ ಅಂದ ಶರ್ಟ್ ಕಾಲರ್ ಮೇಲೆ ಎತ್ತುತ್ತಾ, ಮುಖದಲ್ಲಿ ಅವನೆಡೆ ಹೆಮ್ಮೆಯ ನೋಟ ಬೀರುತ್ತಾ. ಅದಕ್ಕೆ ನನಗೂ ತಿಳಿಯದೆ ಇಷ್ಟ ಆಗಿದ್ದು ಅಂದು ಮುಂದೆ ನಡೆಯಲು ಅವಳನ್ನು ಹಿಂಬಾಲಿಸಿದ. ಸ್ನೇಹಿತನನ್ನು ಗಟ್ಟಿಯಾಗಿ ತಬ್ಬಿಕೊಂಡ ವೇದ ತಂಗಿಗೆ ಹಣೆಗೆ ಚುಂಬಿಸಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ವಿಶ್ ಮಾಡಿದಾಗ ಅವಳ ಕಣ್ಣುಗಳು ತಿಳಿಯಾಗಿ ತುಂಬಿಕೊಂಡಿದ್ದವು. ಗೆಳೆಯ ನೆಡೆಗೆ ಪ್ರೀತಿಯ ನೋಟ ಹರಿಸಿ, ಥ್ಯಾಂಕ್ಸ್ ವೇದ, ನಿನ್ನ ಸಹಾಯ ಇಲ್ಲದೇ ಇದ್ದಿದ್ರೆ ನನ್ನ ಪ್ರೀತಿ ನನಗೆ ಸಿಗ್ತಾ ಇರಲಿಲ್ಲ ತಿಳಿಯಾಗಿ ನಕ್ಕು ಹೇಳಿದ ಸಂಜು. ಹೇ, ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೋ? ನಾವೇ ಹುಡುಕಿದ್ರು ನಿನ್ನಂಥ ಒಳ್ಳೆ ಹುಡುಗ ಸಿಗ್ತಾ ಇರಲಿಲ್ಲ. ನನ್ನ ತಂಗಿ ಸೆಲೆಕ್ಷನ್ ಸೂಪರ್ ಆಗಿತ್ತು, ಅದಕ್ಕೆ ನಾನು ಒಪ್ಪಿಸಿದ್ದು. ಅಲ್ಲದೆ ನನ್ನ ಫ್ರೆಂಡ್ ಏನು ಅಂತ ನನಗೆ ಗೊತ್ತಿದೆ ಅಂದಾಗ
ಇನ್ನೊಮ್ಮೆ ಸಿಹಿಯಾದ ಅಪ್ಪುಗೆ ಅವರ ನಡುವೆ ಬೆಸೆದಿತ್ತು. ನಾನು ಒಬ್ಬ ಇದ್ದೀನಿ ಕಣ್ರೋ ಅಂದ ಕಾರ್ತಿ. ತಾನು ಅವರಲ್ಲಿ ಸೇರಿಕೊಂಡಿದ್ದ ಮೂವರದ್ದು ಚಿಕ್ಕ ವಯಸ್ಸಿನಿಂದ ಬೆಸೆದ ಸ್ನೇಹ ಇಂದಿಗೂ ಜೀವಂತ, ಮುಂದೆಯೂ ಜೀವಂತ. ಮೂರು ದೇಹ ಆದರೂ ಒಂದೇ ಆತ್ಮದಂತೆ ಇದ್ದವರು, ನೋವಿಗೆ ನಲಿವಿಗೆ ಜೊತೆಯಾಗಿ ನಿಂತವರು, ಸ್ನೇಹದ ಹೆಸರಲ್ಲಿ ಒಂದಾದ ನಿಷ್ಕಲ್ಮಶ ಹೃದಯಗಳು. ನನ್ನ ತಂಗಿನ ಚೆನ್ನಾಗಿ ನೋಡ್ಕೋ ಅಂದವ ಖುಷಿ ಕಡೆ ನೋಡಲು ತನ್ನ ಕೈಯಲ್ಲಿದ್ದ ಕೀಯನ್ನು ವೇದನ ಕೈಗೆ ಒಪ್ಪಿಸಿದಳು. ಇದು ನನ್ನ ಕಡೆಯಿಂದ ಚಿಕ್ಕ ಗಿಫ್ಟ್ ನಿಮ್ಮಿಬ್ಬರ ಹೆಸರಿಗೆ. ಏನಿದು? ಫ್ಲಾಟ್ ಅಂದವ ತಂಗಿಗೆ ಮುತ್ತಿಟ್ಟು. ನನ್ನ ಗೆಳೆಯ ಒಳ್ಳೆಯವನು, ನಿನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ನೀನು ಹೊಂದಿಕೊಂಡು ಹೋಗಬೇಕು, ಪ್ರೀತಿ ಮಾಡೋದಲ್ಲ, ಅದನ್ನು ಕೊನೆಯವರೆಗೂ ಉಳಿಸಿಕೊಳ್ಳೋದು ದೊಡ್ಡದು ಅಂದಾಗ ಆಗಲಿ ಅನ್ನುವಂತೆ ತಲೆ ಹಾಕಿದ್ದಳು ವಂದನ. ಜೋಡಿಗಳ ಜೊತೆ ನಿಂತ ವೇದ ಖುಷಿಯರ ಫೋಟೋ ಸೆರೆ ಹಿಡಿದಿದ್ದರು ಫೋಟೋಗ್ರಾಫರ್. ಅವಳಿಗಷ್ಟೇ ಗಿಫ್ಟ್, ನನಗೆ ಎಲ್ಲೋ? ರಿಷಿ ವೇದ ಕಡೆ ನೋಡುತ್ತಾ ನುಡಿದಿದ್ದ. ನಿಂಗ್ಯಾಕೋ? ನಾನು ಇವಾಗ ಮದುವೆ ಆಗಿಲ್ವಾ, ಅದಕ್ಕೆ. ನಿನ್ನ ಪ್ರೀತಿ ಮನೆಯಲ್ಲಿ ತಿಳಿಸಿ ಒಪ್ಸಿಲ್ವಾ, ಅದೇ ಗಿಫ್ಟು. ತಂಗಿಗೆ ಅಷ್ಟೇ ಕೊಟ್ಟು ತಮ್ಮನಿಗೆ ಕೊಡಲ್ವಾ, ಇದೆಂಥ ನ್ಯಾಯನೋ? ಮುಖ ದಪ್ಪ ಮಾಡಿಕೊಂಡು ನುಡಿದ ರಿಷಿ. ಅವನ ರೀತಿಗೆ ಅಲ್ಲಿ ಇದ್ದವರೆಲ್ಲ ನಗಲು. ಯಾರಪ್ಪ ತಮ್ಮ? ವೇದ. ಹೋಗೋ ಬಾರೋ ಅಂತೀಯ? ಅಣ್ಣ ಅಂತ ನೀನು ಯಾವಾಗಲಾದ್ರೂ ಕರೆದಿದ್ರೆ ತಮ್ಮ ಅಂತ ನಾನು ಗಿಫ್ಟ್ ಕೊಡ್ತಿದ್ದೆ. ಹೌದಾ? ಕರೆದ್ರೆ ಅಷ್ಟೇ ಪ್ರೀತಿನಾ? ಸರಿ ಬಿಡು, ಗಿಫ್ಟ್ ಬೇಡ ಏನೂ ಬೇಡ ಅಂದವ. ಗಿಫ್ಟ್ ಕೊಟ್ರೆ ಅಷ್ಟೇನಾ ಪ್ರೀತಿ? ರಿಷಿ ಕೈ ಕೊಡಿ ಅಂದು ಅವನಿಗೆ ವಿಶ್ ಮಾಡಿ ತನ್ನ ಗೆಳೆಯತಿಯನ್ನು ಅಪ್ಪಿ ವಿಶ್ ಮಾಡಿದಳು ಖುಷಿ. ಪೂರ್ಣಿಗೆ ಕೈಕುಲಿಕೆ ವಿಶ್ ಹೇಳಿದ ವೇದ. ಇನ್ಮೇಲೆ ಇವನ ಜವಾಬ್ದಾರಿ ನಿನ್ನದೇ ಕಣಮ್ಮ. ಇವನ ಬಾಲ ಸ್ವಲ್ಪ ಉದ್ದ ಆದರೂ ನನಗೆ ಹೇಳು, ಇಲ್ಲ ನೀನೇ ಸರಿಯಾಗಿ ತರಾಟೆ ತಗೋ. ನಾನು ನಿನ್ನ ಪಾರ್ಟಿ ಅಂದಾಗ ಮುಖ ಊದಿಸಿಕೊಂಡು ಎತ್ತಲು ನೋಡುತ್ತಾ ನಿಂತ ರಿಷಿ. ಅವನ ಮುಂದೆ ಕೈ ಚಾಚಿ ವಿಶ್ ಮಾಡಿದ ವೇದ. ಥ್ಯಾಂಕ್ಸ್ ಅಂದ ಅದೇ ಕೋಪದಲ್ಲಿ. ರಿಷಿ ಮುಖ ನೋಡಿ ನಗುತ್ತಾ, ತಗೊಳ್ಳೋ ನಿನ್ನ ಗಿಫ್ಟ್ ಅಂತ ಅವನ ಕೈಗೆ ಕೀ ಇಟ್ಟಾಗ ಅದನ್ನು ನೋಡಿ ಕಣ್ಣರಳಿಸಿದ ರಿಷಿ. ಹೊಸ ಕಾರ್, ಇನ್ಮೇಲೆ ನಿಂದೆ ಅಂದ ವೇದನನ್ನು ನೋಡುತ್ತಾ. ನಿಜವಾಗ್ಲೂ ಅಂದ ರಿಷಿ ನಗುತ್ತಾ. ನೀನು ಹೇಗೆ ಮಾತಾಡ್ಸಿದ್ರು ನನ್ನ ಪ್ರೀತಿಯ ತಮ್ಮ ಕೊಣೋ ನೀನು ಅಂದಾಗ ವೇದನನ್ನು ಅಪ್ಪಿಕೊಂಡ ರಿಷಿ. ನನ್ನ ಪಾಲಿನ ಅಣ್ಣ, ಫ್ರೆಂಡ್, ಗುರು ಎಲ್ಲ ನೀನೇ ವೇದ. ನಿಂಗೆ ಗೌರವ ಕೊಟ್ಟು ಮಾತನಾಡಿಸಬಹುದು, ಆದರೆ ಹೊರಗಿನವರ ಥರ ಅನಿಸುತ್ತೆ. ನೀನೇ ನನ್ನ ಜೀವನ, ನನಗೆ ಇನ್ಸ್ಪಿರೇಷನ್ ಅಂದಾಗ ತಮ್ಮನನ್ನು ಪ್ರೀತಿಯಿಂದ ಆಪ್ತತೆಯಿಂದ ಬಳಸಿದ ವೇದ. ಗೊತ್ತಿದೆ ನಿನ್ನದು ಏನಿದ್ರು ಮಾತಲ್ಲಿ ಅಷ್ಟೇ ತರಲೆ ಅಂತ, ಆದರೆ ನಿನ್ನ ಉತ್ತಮ ಗೆಳೆಯ ನಾನೇ ಆಗಿದ್ದೀನಿ ಅಂದವ ಅವನನ್ನು ಬಿಟ್ಟಿದ್ದ. ರಕ್ಷಿತ್ ರಿಷಿಗೆ, ಸಂಜು, ವಂದನ, ಪೂರ್ಣಿ ಎಲ್ಲರಿಗೂ ಚಿನ್ನದ ಉಡುಗೊರೆ ನೀಡಿದರೆ ಶ್ರವಣ್ 2 ಜೋಡಿಗೂ ಹನಿಮೂನ್ ಟಿಕೆಟ್ ನೀಡಿದ. ಕಾರ್ತಿಕ್ ಅವನ ಎಲ್ಲರೂ ಸ್ಪೆಷಲ್ ಗಿಫ್ಟ್ ನೀಡಿ ವಿಶ್ ಮಾಡಿದರು. ಮನೆಯವರ ನಗು ಜೊತೆ ಸಂತಸದ ಕ್ಷಣಗಳು ಕ್ಯಾಮರಾ ಕಣ್ಣಲ್ಲಿ ಸೆರೆಯಾಗಿದ್ದವು. ಹೆಣ್ಣನ್ನು ಒಪ್ಪಿಸುವಾಗಂತೂ ಮನೆಯವರ ಕಣ್ಣುಗಳು ತುಂಬಿ ಬಂದಿದ್ದವು. ಎಷ್ಟೇ ದೊಡ್ಡವಳಾದರೂ ಹೆಣ್ಣು ಮಕ್ಕಳನ್ನು ತುಂಬ ಪ್ರೀತಿಯಿಂದ ಬೆಳೆಸಿ ಗಂಡನ ಮನೆಗೆ ಕಳಿಸೋದು ಹೆತ್ತವರಿಗೆ ಕಷ್ಟವೇ. ತಂಗಿಯನ್ನು ಬಳಸಿಯೇ ಇದ್ದ ವೇದ. ಚಿಕ್ಕವಳು ಇದ್ದಾಗ ಎತ್ತಿ ಆಡಿಸಿದ ಮುದ್ದು ತಂಗಿಯನ್ನು ಗಂಡನ ಮನೆಗೆ ಕಳಿಸಲು ಅವನಿಗೆ ಎದೆಭಾರ. ಅಪ್ಪ, ಅಮ್ಮ, ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ ಎಲ್ಲರ ತೋಳಿನಲ್ಲಿ ಅಳುತ್ತಾ ನಿಂತಿದ್ದ ತಂಗಿ ಒಂದು ಕಡೆ, ಅಪ್ಪನ ಮನೆಯನ್ನು ತೊರೆದು ತನ್ನ ಮನೆ ಸೇರಲಿರುವ ಹುಡುಗಿ ಇನ್ನೊಂದು ಕಡೆ. ಇಬ್ಬರನ್ನು ನೋಡುತ್ತಾ ನಿಂತಿದ್ದ ಮುದ್ದು ಮಡದಿಯ ಕಣ್ಣುಗಳು ಆಗಲೇ ತುಂಬಿ ಬಂದಿದ್ದವು. ಅದನ್ನು ನೋಡಿದವನೇ ಅವಳ ಪಕ್ಕ ಬಂದು ನಿಂತ. ಅವಳ ಕಣ್ಣಲ್ಲಿ ಜಿನುಗಿದ್ದ ಚಿಕ್ಕ ಬಿಂದುವನ್ನು ಒರೆಸುತ್ತಾ, ಹೆಣ್ಣು ಅಂದರೆ ಏನೋ ವಿಶೇಷತೆ ಅಂತ ತಿಳಿದಿದ್ದೆ, ಆದರೆ ಅವಳೆಷ್ಟು ಗಟ್ಟಿ ಅಂತ ಇವತ್ತು ಗೊತ್ತಾಯಿತು ಅಂದಾಗ ಅವನನ್ನೇ ತದೇಕವಾಗಿ ನೋಡುತ್ತಿದ್ದಳು ಖುಷಿ. ಹುಟ್ಟಿದ ಮನೆ, ಅಪ್ಪ, ಅಮ್ಮ, ಅಣ್ಣ, ತಮ್ಮ, ಅಕ್ಕ, ತಂಗಿ, ನನ್ನದು ಎನ್ನುವ ಸ್ವಂತ ಎಲ್ಲ ಬಂಧಗಳನ್ನು ಬಿಟ್ಟು ಯಾರೋ ಕಟ್ಟಿದ 3 ಗಂಟೆಗೆ ಅವನ ಹಿಂಬಾಲಿಸಿ ಅವನ ನೆಂಟಿನ ಜೊತೆ ಅವನ ಮನೆಯಲ್ಲಿ ಮನದಲ್ಲಿ ದೀಪವಾಗಿ ಬೆಳಗುವ ಅವಳ ಗುಣ ನಮಗೆ ಬಂದಿತೆ? ಇಲ್ಲ, ಸಾಧ್ಯವಿಲ್ಲ. ಅವಳೊಂದು ಅದ್ಭುತ ಶಕ್ತಿ. ಎಲ್ಲ ನೋವು ನಲಿವಿಗೂ ತನ್ನವನ ಜೊತೆ ಹೆಗಲಾಗಿ ನಿಂತು ಅವನ ಮನೆಯವರನ್ನು ತನ್ನವರಂತೆ ಕಾಣುವ ಆ ವಿಶಾಲ ಹೃದಯತೆ ನಿಮಗಷ್ಟೇ ಅಲ್ವಾ? ಹೆಣ್ಣು ನಿಜವಾಗಿಯೂ ದೇವತೆಯೇ.
ಪ್ರಕೃತಿ ಅಂತ ವಿಸ್ಮಯ, ಭೂಮಿ ಅಂತ ತಾಳ್ಮೆ, ದೇವತೆ ಅಂತ ಮನಸ್ಸು, ಮಗುವಿಗೆ ಜನ್ಮ ನೀಡುವ ಆ ಪುಣ್ಯದ ಅನುಭವ. ಅಬ್ಬಾ, ಎಲ್ಲವನ್ನು ತನ್ನೊಳಗೆ ಅಡಗಿಟ್ಟುಕೊಂಡು ನಾನೊಬ್ಬಳು ಸಾಮಾನ್ಯ ಅನ್ನುವಂತೆ ಕಾಣುವ ಅವಳು ನಿಜವಾಗಿಯೂ ದೇವತೆ. ಸಾರಿ ಬಂಗಾರಿ, ನೀನು ನಿನ್ನವರು ಅನ್ನುವ ಎಲ್ಲ ಬಂಧ ಬಿಟ್ಟು ನನ್ನ ಜೊತೆ ಬಂದೆ. ಆದರೆ ನಾನು ನಿನಗೆ ತುಂಬ ನೋವು ಕೊಟ್ಟು ಬಿಟ್ಟೆ. ಸಾರಿ ಕಣೋ. ಕಣ್ಣು ತುಂಬಿಕೊಂಡು ನುಡಿದವನ ಮಾತು ಅವಳ ಮನದಲ್ಲಿ ಅವನ ಕಡೆಗೆ ಮತ್ತಷ್ಟು ಪ್ರೀತಿ ಹುಕ್ಕಿಸಿತು. ಎಂತ ಮಾತಾಡ್ತಿದ್ದೀರಾ ನೀವು? ನಿಮ್ಮಿಂದ ನೋವು ನನಗೆ ಖಂಡಿತ ಇಲ್ಲ. ಅದೆಲ್ಲ ಸಂದರ್ಭ ಅಷ್ಟೆ, ಹಾಗೆ ನೋಡೋದೆ. ಆದರೆ ನಿಮಗೆ ತುಂಬ ನೋವು ಸಿಕ್ಕಿರೋದು ನನ್ನ ಕಡೆಯಿಂದ. ನಿಮ್ಮಷ್ಟು ಪ್ರೀತಿ ಮಾಡುವ ಹೃದಯ ನನ್ನ ಪಾಲಿಗೆ ದೊರೆತಿದ್ದು ನನ್ನ ಪುಣ್ಯವೇ ಸರಿ. ನೀವು ಹೀಗೆಲ್ಲ ಮಾತಾಡಬೇಡಿ, ನನಗೆ ತಡ್ಕೊಳ್ಳೋಕೆ ಆಗಲ್ಲ. ಅವನ ಭುಜಕ್ಕೆ ತಲೆ ಇಟ್ಟು ಕಣ್ಣೀರು ಹಾಕಿದಾಗ ಅವಳನ್ನು ಮೃದುವಾಗಿ ಬಳಸಿದ ಆ ಒಪ್ಪುಗೆಯಲ್ಲಿ ಅವನ ಅದೆಷ್ಟು ಪ್ರೀತಿ ಅಡಗಿತ್ತು. ಎಲ್ಲ ಮುಗಿಸಿಕೊಂಡು ಮನೆ ಕಡೆ ಹೊರಟಾಗ ಮಧ್ಯಾಹ್ನ ಮೀರಿತ್ತು. ಸಂಜು ಮನೆ ಕಡೆ ಅವನ ಹೆತ್ತವರ ಜೊತೆ ವಂದನಾಳನ್ನು ಕಳಿಸಿಕೊಟ್ಟು ಇವರು ತಮ್ಮ ಮನೆ ಕಡೆ ನಡೆದರು. ವೇದ ಕೊಟ್ಟ ಕಾರಲ್ಲಿ ರಿಷಿ, ಪೂರ್ಣಿ ಜೊತೆ ಶ್ರೇಯ, ಶಶಾಂಕ್ ನಡೆದಿದ್ದರು. ತನ್ನ ಅಂಬಾರಿ ಮೇಲೆ ಕುಳಿತು ಎಲ್ಲರನ್ನು ಕಳುಹಿಸಿಕೊಟ್ಟ ವೇದ ಹೆಂಡತಿಗಾಗಿ ಕಾಯುತ್ತಿದ್ದ. ನಿಧಾನಕ್ಕೆ ಹಿಂದೆ ತನ್ನ ಅಮ್ಮನ ಜೊತೆ ಬರುತ್ತಿದ್ದವಳನ್ನು ನೋಡಿ, ಅಮ್ಮ, ನೀವೆಲ್ಲ ಕಾರಲ್ಲಿ ಹೋಗಿ, ನಾನು ಬೈಕಲ್ಲಿ ಬರ್ತೀನಿ. ಹಾಂ, ಹುಷಾರು ಅಂದವರೇ ಬಾ ಖುಷಿ ಅಂದಾಗ ಅವಳು ನನ್ನ ಜೊತೆ ಬರಲಿ ಅಂದಿದ್ದ ಜೋರಾಗಿ. ಅವಳೆಲ್ಲಿ ಹೋಗಿ ಬಿಡುವಳು ಅಂದು. ಹೇ, ಬೈಕಲ್ಲಿ ಬೇಡ, ಸಂಜೆ ಬಿಸಿಲು ಬೇರೆ. ಅಮ್ಮ, ನನಗೆ ಒಬ್ಬನಿಗೆ ಬರೋಕೆ ಬೇಜಾರಾಗುತ್ತೆ ರಾಗದಲ್ಲಿ ಅಂದಾಗ ಮಗನ ಮುಖವನ್ನು ನೋಡಿ ನಕ್ಕು. ಸರಿ, ಗಂಡ ಹೆಂಡತಿ ಏನಾದರೂ ಮಾಡ್ಕೊಳ್ಳಿ ಅಂದು ಅವರೆಲ್ಲ ನಡೆದರು. ಬನ್ನಿ ಮೇಡಮ್, ನಿಮಗಾಗಿಯೇ ಈ ಬಡಪಾಯಿ ವೇಟಿಂಗ್ ಅಂದ ಚಂದವಾಗಿ ನಕ್ಕು. ತಾನು ನಕ್ಕು ಅವನ ಬೈಕೇರಿ ಅವನ ಭುಜದ ಮೇಲೆ ಕೈ ಇಟ್ಟಾಗ ಅವಳ ಕೈ ತೆಗೆದುಕೊಂಡು ಚುಂಬಿಸಿದ, ತನ್ನ ಗಾಡಿ ಸ್ಟಾರ್ಟ್ ಮಾಡಿದ. ಅವಳಿಗೆ ತನ್ನ ಮದುವೆಯ ದಿನ ನೆನಪಾಗಿತ್ತು. ಅಂದು ಕೂಡ ಹೀಗೆ ಅವನ ಅಂಬಾರಿಯಲ್ಲಿ ನಡೆದಿದ್ದರು ಇಬ್ಬರು. ಮಾಡಿರೋದು ಅಂಥ ಕೆಲಸ, ಇವಾಗ ನಾನು ಏನು ಮಾಡಲಿ? ಇಲ್ಲ ಸರ್, ನಿಮ್ಮ ಸಹಾಯ ಬೇಕೇ ಬೇಕು. ಹೊರಗಡೆ ನನ್ನ ಹೆಸರು ಬಂದರೆ ತುಂಬ ದೊಡ್ಡ ಅವಮಾನ ಆಗುತ್ತೆ, ನನ್ನ ರಾಜಕೀಯ ಭವಿಷ್ಯ ಹಾಳಾಗುತ್ತೆ. ಇವಾಗ ಏನಪ್ಪ ಮಾಡಲಿ? ನಾನು ಅಂದು ಎದುರುಗಡೆ ಬಿಳಿ ವಸ್ತ್ರ ಧರಿಸಿ ಕುಳಿತಿದ್ದವ ನಿರ್ಲಕ್ಷ್ಯವಾಗಿ ನುಡಿದಾಗ ತನ್ನ PA ಕಡೆ ನೋಡುತ್ತಾ ಅವನ ಕೈಯಲ್ಲಿದ್ದ ಸೂಟ್ಕೇಸ್ ಪಡೆದು ಅವರ ಮುಂದೆ ಇಟ್ಟ ಮಂತ್ರಿ, ನಾನು ನಿನ್ನ ಹೆಸರು ಬರದಂತೆ ನೋಡ್ಕೊಳ್ತೀನಿ. ಆದರೆ ಈ ದಂಧೆಗೆ ಇವತ್ತೇ ಕೊನೆ ದಿನ ಆಗಬೇಕು. ಇಲ್ಲಿಗೆ ನಿಲ್ಲಿಸಿ ಬಿಡಬೇಕು, ತಿಳಿತಾ? ಥ್ಯಾಂಕ್ಸ್ ಸರ್ ಅಂದು ಗಾಜಿನ ಟಿಪಾಯ್ ಮೇಲಿದ್ದ ಗಾಜಿನ ಲೋಟದಲ್ಲಿ ಅರ್ಧ ಇದ್ದ ಎಣ್ಣೆಯನ್ನು ಬಾಯಿಗೆ ಸುರಿದುಕೊಂಡು ಒಂದಿಷ್ಟು ಮಾತಾಡಿ ಹೊರ ನಡೆದ. ಅವರು ನಡೆದ ಮೇಲೆ ಇವನ ಕೇಸ್ ಮಾಡಿದ ಆಫೀಸರ್ಗೆ ಇದರಲ್ಲಿ ಸ್ವಲ್ಪ ದುಡ್ಡು ಕಳಿಸು ಅಂದು ಎದ್ದು ನಡೆದಿದ್ದರು. ಅಣ್ಣ, ಯಾವಾಗಲೂ ನೀವೇ ಬೇರೆಯವರನ್ನು ಆಟ ಆಡಿಸಿ ದುಡ್ಡು ಪಡಿತಿದ್ರೆ, ಆದರೆ ಇವತ್ತು ನೀವೇ ಇನ್ನೊಬ್ಬರ ಮುಂದೆ ಕೈ ಜೋಡಿಸಿ ನಿಲ್ಲುವಂತೆ ಆಯಿತು. ಏನು ಮಾಡೋದು, ಎಲ್ಲ ನನ್ನ ಕರ್ಮ ಅಂದವನ ಮುಖದಲ್ಲಿ ರೋಷ ಕ್ರೋಧ ಹೆಚ್ಚಿತ್ತು. ಇದೆಲ್ಲದರ ಹಿಂದೆ ಇರೋದು ಯಾರು ತಿಳಿಯಬೇಕು. ಆಗ ಇರೋದು ಅಂದಿದ್ದ ಕೋಪದಲ್ಲಿ. ಆದರೆ ಇದೆಲ್ಲದರ ಹಿಂದೆ ಇದ್ದವ ಮಾತ್ರ ಏನು ಗೊತ್ತಿಲ್ಲದವನಂತೆ ತುಂಬ ಸಂತೋಷವಾಗಿದ್ದ. ಮನೆ ಮುಂದೆ ಬಾಗಿಲಲ್ಲಿ ಹೊಸ ಜೋಡಿ ನಿಲ್ಲಿಸಿ ಬಿಂದು ಖುಷಿ ಸೇರಿ ಆರತಿ ಬೆಳಗಿ ಒಳಗೆ ಕರೆದುಕೊಳ್ಳುವ ತಯಾರಿ ಮಾಡುತ್ತಿದ್ದರು. ಮೊದಲ ಸಲ ನಮ್ಮ ಮನೆಗೆ ಬರ್ತಿರೋದು ರಿಷಿ, ನಿನ್ನ ಹುಡುಗಿನ ಎತ್ತಿಕೊಂಡೆ ಒಳಗೆ ಕರೆದುಕೊಂಡು ಹೋಗಬೇಕು ಅಂದ ಶ್ರವಣ್ ತಮಾಷೆಯಾಗಿ. ಹೇ ಸುಮ್ಮನೆ ಇರಪ್ಪ, ನೀನು ಏನೇನೋ ಹೇಳಬೇಡ. ಹೇ ನಿಜ ಕಣೋ, ಎತ್ತಿಕೊಂಡೇ ಹೋಗಬೇಕು, ಬೇಕಿದ್ರೆ ರಕ್ಷಿತ್ನ ಕೇಳು ಅಂದ ವೇದ. ಎತ್ತಿಕೊಂಡು ಓಡಾಡೋಕೆ ಎಲ್ಲ ನೀನು ಅಂದ್ಕೊಂಡಿಯಾ ಅಂದಳು ಬಿಂದು. ರಿಷಿ ಪೂರ್ಣಿ ಹಣೆಗೆ ಕೆಂಪು ಮಾಡಿದ ಹೋಕುಳಿಯ ಬೊಟ್ಟಿಟ್ಟು, ಎಲ್ಲ ನೀನೇ ಆಗಿರಲ್ಲ. ಈಗ ಅತ್ತಿಗೆ ಹೂ ಅಂದರು, ಎತ್ತಿಕೊಂಡು ಓಡಾಡ್ತೀಯ ಅಂದ ರಿಷಿ ನಕ್ಕು. ಅತ್ತಿಗೆ, ನಮಗೆಲ್ಲ ನಿಮ್ಮ ಯಜಮಾನರು ಹಾಕಿಕೊಟ್ಟ ಹಾದಿ ಇದು ಅಂದವ ಎದುರು ನಿಂತಿದ್ದ ಮುದ್ದು ಮಡದಿಗೆ ಕಣ್ಣು ಹೊಡೆದಿದ್ದ ನಗುತ್ತಾ. 4ನೇ ಸೊಸೆ ಮನೆ ತುಂಬಿ ದೇವರ ಮುಂದೆ ದೀಪ ಹಚ್ಚಿದಳು. ರಿಷಿ ತನ್ನ ಬಾಳಿಗೆ ಪ್ರೀತಿ ಪಡೆದ ಖುಷಿಯಲ್ಲಿದ್ದ. ದೊಡ್ಡವರೆಲ್ಲ ಸ್ವಲ್ಪ ರೆಸ್ಟ್ ಮಾಡಲು ಹೇಳಿ ಸಂಜೆ ಇದ್ದ ರಿಸೆಪ್ಷನ್ಗೆ ತಯಾರಿಯಾಗುವಂತೆ ಹೇಳಿದರು. ಅದರಂತೆ ಎಲ್ಲ ಗಡಿಬಿಡಿಯಲ್ಲಿ ತಯಾರಾಗುತ್ತಿದ್ದು. ಕೆಲವೊಂದು ಶಾಸ್ತ್ರ ಮಾಡುತ್ತಾ ರಿಷಿ ಪೂರ್ಣಿಯನ್ನು ಕಾಡಿಸುತ್ತಾ ಹೆಂಗಸರೆಲ್ಲ ಕೆಳಗಡೆ ಇದ್ದರೆ ಹೊರಗಡೆ ಎಲ್ಲದರ ತಯಾರಿ ಹುಡುಗರ ಗಂಡಸರ ಜವಾಬ್ದಾರಿಯಾಗಿ ಬಿದ್ದಿತ್ತು. ಆದರೆ 2 ಅಂತಸ್ತಿನ ಮೇಲಿನ ಟೆರೆಸ್ಸಲ್ಲಿ ನಿಂತು ಫೋನಲ್ಲಿ ಮಾತನಾಡುತ್ತಿದ್ದ ವೇದ. ಅವನ ಮುಖ ಗಂಭೀರವಾಗಿತ್ತು. ಅವರೇನು ಮಾಡಿದ್ದರೂ ಮಾಡಿದ ಕರ್ಮ ಬೆನ್ನಟ್ಟದೆ ಇರುವುದಿಲ್ಲ.
ನಾನು ಎಲ್ಲ ನೋಡ್ಕೊಳ್ತೀನಿ, ನೀನು ಹುಷಾರು ಅಂದು ಫೋನ್ ಇಟ್ಟಿದ್ದ. ಎಷ್ಟೇ ಬುದ್ಧಿ ಉಪಯೋಗಿಸಿ ನೀನು ಬಚಾವಾದರೂ ಕೊನೆಗೆ ನಿನಗೆ ಶಿಕ್ಷೆ ನನ್ನ ಕೈಯಲ್ಲೇ ಆಗೋದು ಅಂದವ ಕಿವಿಗೆ ಇಯರ್ಫೋನ್ ಸಿಕ್ಕಿಸಿದ. ತನ್ನ ಕಡೆಯ ಹುಡುಗ ಕಳುಹಿಸಿದ್ದ ಆಡಿಯೋ ಕೇಳಿದ ಮೇಲೆ, ನಿಯತ್ತಾಗಿ ಇರೋರ ಸಹಾಯ ಕೇಳಿದರೆ ಮುಂದೆ ಬರಲ್ಲ, ಇಂಥವರು ಕೊಡುವ ದುಡ್ಡು ಪಡೆದು ಮುಂದೆ ಬರ್ತಾರೆ ಅಂದುಕೊಂಡವನೇ ನೀನು ಏನೇ ಮಾಡಿದ್ರು ನನ್ನಿಂದ ತಪ್ಪಿಸಿಕೊಳ್ಳೋಕೆ ಆಗಲ್ಲ ಎನ್ನುತ್ತಾ ಕೆಳಗೆ ನಡೆದಿದ್ದ. ಮುಂದುವರಿಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.